ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಕ್ಸಾಮ್ ಭಯಕ್ಕೆ ಊರು ಬಿಟ್ರ ಬೆಂಗಳೂರಿನ ವಿದ್ಯಾರ್ಥಿನಿಯರು ಜೂನಿಯರ್ ಕರೆದುಕೊಂಡು ಸೀನಿಯರ್ ಯುವತಿ ಪರಾರಿಯಾಗಿದ್ದಾರೆ. ವಿದ್ಯಾರಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ಕಾಣೆಯಾಗಿರುವಂತಹ ಇಬ್ಬರು ವಿದ್ಯಾರ್ಥಿನಿಯರು ಕಾಣೆಯಾಗಿದ್ದಾರೆ. ರಸ್ತೆಯಲ್ಲಿ ಹೋಗುವಂತಹ ದೃಶ್ಯ ಏನಿದೆ ಅದು ಸಿಸಿಟಿವಿಯಲ್ಲಿ ಸರಿಯಾಗಿದೆ. ರವೀಂದ್ರ ಮತ್ತು ಉಷಾ ದಂಪತಿಯ ಎರಡನೇ ಮಗಳು ತನಿಷ್ಕಾ ನಾಪತ್ತೆಯಾಗಿದ್ದಾರೆ. ವಿದ್ಯಾರಣ್ಯಪುರದ ದೊಡ್ಡಬೆಟ್ಟದ ಹಳ್ಳಿ ನಿವಾಸಿಯಾಗಿದ್ದಂತಹ ತನಿಷ್ಕಾ ದ್ವಿತೀಯ ಪಿಯುಸಿ ವ್ಯಾಸಂಗವನ್ನ ಮಾಡ್ತಾ ಇದ್ದಂತಹ 19 ವರ್ಷದ ತನಿಷ್ಕಾ ಜನವರಿ 31ರಿಂದ ಮಗಳನ್ನ ಕಾಣದೆ ಇದೀಗ ಕಂಗಾಲಾಗಿದ್ದಾರೆ ಪೋಷಕರು. ಸ್ನೇಹಿತೆಯರ ಹತ್ತಿರ ಪರೀಕ್ಷೆ ಬರೆಯೋದಿಲ್ಲ ಅಂತ ಹೇಳಿದ್ದಂತಹ ತನಿಷ್ಕಾ ಕಳೆದ ವರ್ಷ ಎಕ್ಸಾಮ್ ತಪ್ಪಿಸ್ಕೊಳ್ಳೋದಕ್ಕೆ ಕೈಯನ್ನ ಕುಯ್ದುಕೊಂಡಿದ್ದಂತಹ ಯುವತಿ ಮೊಬೈಲ್ ಮನೆಯಲ್ಲೇ ಬಿಟ್ಟು ಹೋಗಿರುವಂತಹ ಇಬ್ಬರು ಯುವತಿಯರು 1 ತಿಂಗಳಾದರೂ ಮಗಳು ಪತ್ತೆಯಾಗಿಲ್ಲ. ಹಾಗಾಗಿ ಇದೀಗ ಒಂದಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ತನಿಷ್ಕಾ ಪೋಷಕರು. ಎಲ್ಲಿ ಹೋದ್ಲು ಮಗಳು, ಏನಾದ್ಲು, ಎಕ್ಸಾಮ್ ಬರೆಯೋದಕ್ಕೆ ಇಷ್ಟ ಇಲ್ಲ ಅಂತ ಮನೆಯವ್ರ ಹತ್ರನೂ ಕೂಡ ಹೇಳ್ಕೊಂಡಿದ್ರಂತೆ. ಬಟ್ ಇಷ್ಟೊಂದು ದೊಡ್ಡ ದುಡುಕಿನ ನಿರ್ಧಾರವನ್ನ ಹೇಗೆ ತೆಗೆದುಕೊಂಡ್ರು, ಮನೆ ಬಿಟ್ಟು ಹೋಗುವಂತಹ ಕೆಲಸಕ್ಕೆ ಯಾಕೆ ಮುಂದಾದ್ರು ಅಂತ. ಕಾಲೇಜಿಗೆ ನಾನೇ ಡ್ರಾಪ್ ಮಾಡ್ತಾ ಇದ್ದೆ. ಅವತ್ತು ನಾನೇ ಡ್ರಾಪ್ ಮಾಡಿದೆ. ಅದಾದ್ಮೇಲೆ ಎಲ್ಲೂ ಹೋಗೋದಕ್ಕೆ ಗೊತ್ತಾಗಿಲ್ಲ. ತಕ್ಷಣ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ, 2 ಬಂದಿದ್ವಿ. ಅವರು ಹುಡುಕ್ತಾ ಇದ್ದಾರೆ, ನಾವು ಹುಡುಕ್ತಾ ಇದೀವಿ. ಎಲ್ಲೂ ಸಿಗ್ತಾ ಇಲ್ಲ. ಅವನು ಗುಡ್ಡಿ ಪ್ಲೀಸ್ ಬಾ ಗುಡ್ಡಿ, ನಂಗೆ ಪಾಪಗೆ ಇರಕ್ಕಾಗಲ್ಲ ಮನೆಯಲ್ಲಿ, ನೀನ್ ಬೇಕು ನಂಗೆ ಪ್ಲೀಸ್ ಮಗನೇ, ನೀನ್ ಎಲ್ಲಿಗೆ ಹೋಗೋಗ್ರೆ ಊಟ ತಿಂದಿದ್ದೀವಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಮಲ್ಕೊತಾ ಇದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಏಳು ದಿನಗಳಿಂದ ಕಾಣಿಸ್ತಿಲ್ಲ. ಏನಾಯ್ತು? 31ನೇ ತಾರೀಕು ಕಾಲೇಜ್ಗೆ ಹೋದವರು ವಾಪಸ್ ಬಂದಿಲ್ಲ. ಅವತ್ತಿಂದ ನಾವು ತುಂಬ ಹುಡುಕ್ತಾ ಇದ್ವಿ. ಎಲ್ಲೂ ಎಫೆಕ್ಟ್ ಆಗ್ತಿದ್ರು, ಎಲ್ಲೂ ಸಿಗ್ತಾ ಇಲ್ಲ. ಮೈಸೂರು, ಕೊಳ್ಳೇಗಾಲ, ಮಲೆ ಮಹದೇಶ್ವರ, ನಂಜನಗೂಡು ಎಲ್ಲ ಓಡ್ಕೊಂಡಿದ್ವಿ. ಮತ್ತು ಮಂತ್ರಾಲಯಕ್ಕೆ ಹೋಗಿ ಬಂದಿದ್ವಿ, ಧರ್ಮಸ್ಥಳ ಹೋಗಿ ಬಂದಿದ್ವಿ. ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನಮ್ಮ ಮಕ್ಕಳ ಬಗ್ಗೆ ದಯವಿಟ್ಟು ಇನ್ಫಾರ್ಮ್ ಮಾಡಿ, ಇಲ್ಲ ವಿದ್ಯಾರಣ್ಯ ಪೊಲೀಸ್ ಸ್ಟೇಷನ್ ಅವ್ರಿಗೆ ಇನ್ಫಾರ್ಮ್ ಮಾಡಿ. ಸರ್, ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಯಾವಾಗ ಕಂಪ್ಲೇಂಟ್ ಕೊಟ್ರಿ? ಪೊಲೀಸರು ಏನೇನು ಎಫರ್ಟ್ಸ್ ಮಾಡಿದ್ರು? ಅವತ್ತೇ